ನಮ್ಮಪ್ಪನ ಹೇಗಿದ್ರೂ ಕರ್ಕೊಂಡು ಬರಕ್ಕಾಗ್ಲಿಲ್ಲ. ಕಡೆ ಪಕ್ಷ ನನ್ಗೊಂದು ಮಾತು ಕೊಡ್ತೀಯಾ? ಅದೇನು ಅಂತ ಹೇಳು. ಬೇಕಿದ್ರೆ ಇಲ್ಲೇ ನಾನು ಪ್ರಾಣ ಬಿಡ್ತೀನಿ. ಮಾತು ಕೊಟ್ಟಿದ್ದಾದ್ಮೇಲೆ ಆಗಲ್ಲ ಅನ್ನಲ್ಲ ಅಲ್ವಾ? ಯಾವತ್ತಾದ್ರೂ ನಿನ್ ಮಾತಿಗಿಲ್ಲ ಅಂದಿದ್ದೀನ? ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳು. ನೀನು ಪರ್ಣಿಕನ ಮದ್ವೆ ಮಾಡ್ಕೋಬೇಕು. ಏನ್ ಮಾತಾಡ್ತಾ ಇದೀಯ ಪುಣ್ಯ? ಹೌದು ಅನಿರುದ್ಧ್, ನೀನ್ ಕೇಳಿಸ್ಕೊಂಡಿದ್ ನಿಜಾನೇ. ನೀನು ಪರ್ಣಿಕನ ಮದ್ವೆ ಮಾಡ್ಕೋ. ಯಾಕೆ ಏನು ಅಂತ ಕೇಳ್ಬೇಡ. ಮಾತು ಕೊಟ್ಟಿದ್ಯಾ, ನಮ್ಮಪ್ಪನ ಕರ್ಕೊಂಡು ಬರ್ತೀಯ ಅಂತ ಕೊಟ್ಟಿದ್ ಮಾತು ಹೇಗೂ ನಿನ್ನಿಂದ ನಡ್ಸಕ್ಕಾಗಿಲ್ಲ. ಕಡೆ ಪಕ್ಷ ಈ ಮಾತನ್ನಾದ್ರೂ ಉಳಿಸ್ಕೊಳ್ತೀಯ ಅನ್ಕೊಂಡಿದ್ದೀನಿ. ಅಂದ್ರೆ ಅತ್ತೆ ಪರ್ಣಿಕಾ ನಿಂಗೇನಾದ್ರೂ ಹೆದರ್ಸಿದ್ರಾ? ಹಸೆ ಮನೆ ಮೇಲಿಂದ ಹೇಳ್ತೀಯೋ ಅಥವಾ ಒಂದೇ ಒಂದು ಫೋನ್ ಮಾಡಿಸಿ ನಿಮ್ಮಪ್ಪನ ಹೆಣ ಬೀಳಿಸ್ಲಾ? ನಿನ್ನೆ ಕೇಳ್ತಿರೋದು ಪುಣ್ಯ, ನಿಜ ಹೇಳು. ಪರ್ಣಿಕನ್ ಮದ್ವೆ ಆಗೋದು ಅಂದ್ರೇನು? ನಿಂಗೇನು ಹುಚ್ಚ? ಏನಂತ ಹೆದರ್ಸೋಕ್ ಸಾಧ್ಯ? ಮಹಾ ಅಂದ್ರೆ ನನ್ನ ಪ್ರಾಣ ತೆಗಿತೀನಿ ಅಂತಾರೆ. ಆದ್ರೆ ನನ್ನ ಪ್ರಾಣಕ್ಕಿಂತ ನನಗೆ ನೀನೇ ಮುಖ್ಯ. ಅವರೇನು ನನಗೆ ಹೆದರ್ಸ್ತಾ ಇಲ್ಲ. ನನ್ನ ಇನ್ನೇನು ಕೇಳಬೇಡ ಅನಿರುದ್ಧ್. ನಿನ್ನ ಕೈ ಮುಗಿತೀನಿ, ಪರ್ಣಿಕನ ಮದ್ವೆ ಮಾಡ್ಕೋ. ಮದ್ವೆ ಮಾಡ್ಕೋ. ನನ್ನ ಕ್ಷಮಿಸು ಅನಿರುದ್ಧ್. ನನ್ನ ಸ್ವಾರ್ಥಕ್ಕೋಸ್ಕರ, ನಮ್ಮಪ್ಪನ ಪ್ರೀತಿಗೋಸ್ಕರ ನಮ್ಮ ಪ್ರೀತಿನ, ನನ್ನ ಜೀವನನ ಬಲಿ ತಗೋತಾ ಇದ್ದೀನಿ. ಯಾಕೆ 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 ನನ್ನ ಜೀವನದಲ್ಲಿ ನನ್ನ ಪ್ರೀತಿ ಬಗ್ಗೆ ಆಟ ಆಡ್ತಾ ಇದೀಯಾ? ನನ್ನ ಸಾವು ಬದುಕಲ್ಲಿ ಹೋರಾಡ್ತಿರ್ಬೇಕಾದ್ರೆ ನನ್ನ ಸಾಯಕ್ ಬಿಡ್ಬೇಕಿತ್ತು. ಯಾಕೆ ನನ್ನ ಬದುಕಿಸ್ದೆ ನೀನು? ನನ್ನ ಪ್ರೀತಿ ಮೇಲೆ ಗೌರವ ಇದ್ರೆ ಇದೊಂದು ಸಹಾಯ ಮಾಡು. ನನಗಿದೊಂದು ಸಹಾಯ ಮಾಡು. ಮಾಡ್ತೀನಿ. ನನ್ನ ಮದುವೆ ಅನ್ನೋ ಈ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಮಾಡ್ತೀನಿ. ನನ್ನ ಪರ್ಣಿಕನ್ನ ಮದುವೆ ಆದ್ರೆ, ನೀನ್ ಸಂತೋಷವಾಗಿರೋದಾದ್ರೆ, ನಿನ್ ಸಂತೋಷಕ್ಕೋಸ್ಕರ ನಾನು ಮದುವೆ ಮಾಡ್ಕೋತೀನಿ.
ನನ್ನ ಪ್ರಾಣಕ್ಕಿಂತ ನನಗ್ ನೀನೇ ಮುಖ್ಯ. ಯಾಕಪ್ಪ ಈ ಜನ್ಮ ಕೊಟ್ಟಿದ್ಯಾ? ನಂದು ಒಂದ್ ಬದುಕ. ಅನಿರುದ್ಧ್, ಏನಾಯ್ತು? ಅನಿರುದ್ಧ್, ಏಯ್, ಕೇಳ್ತಿರೋದು ನಿನ್ನೆ. ಏನಾಯ್ತೋ? ಪರ್ಣಿಕಾ, ಇಲ್ಲೇನ್ ನಡೀತಾ ಇದೆ? ಎದ್ದೇಳು. ಒಬ್ಬೊಬ್ರು ಆಟ ಆಡ್ತಿದ್ದೀರಾ. ನಿಮ್ಗಿಷ್ಟ ಬಂದಂಗ್ ನೀವ್ ಆಡ್ತಿದ್ದೀರಾ. ಇಲ್ಲ ನಾನಿದ್ದೀನಿ ಅನ್ನೋ ವಿಷಯನೂ ಕೂಡ ಮರ್ತಿದ್ದೀರಾ. ಪುಣ್ಯ, ಏನ್ ಮಾಡ್ತಿದ್ಯಾ ನೀನು? ನೀನು ಅನಿರುದ್ಧ್ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಾಗಿ ನಮ್ಮಮ್ಮನ್ನು ಎದುರಾಕೊಂಡು ಈ ಮದ್ವೆ ಮಾಡ್ತಿದ್ದೀನಿ. ಆದ್ರೆ ಇಲ್ಲಿ ನಡೀತಿರೋದೇನು? ಲೋ ಅನಿರುದ್ಧ್, ನಿನ್ ಪ್ರೀತಿಸಿರೋ ಪುಣ್ಯನ ಬಿಟ್ಟು ಪರ್ಣಿಕನ ಮದುವೆಯಾಗಿ ಹೇಗ್ ಸುಖವಾಗಿರ್ತೀಯೋ? ಜೀವನ ಪರ್ಯಂತ ನೋವು ಪಡ್ತೀಯಾ? ಹೌದು, ಪಡ್ತೀನಿ. ನಾನ್ ಬೇಡ ಅಂತ ಅನ್ಕೊಂಡವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಅದಕ್ಕೆ ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನೇ ಸೇರ್ಬೇಕು ಅನ್ಕೊಂಡಿದ್ದೀನಿ. ನಿನ್ ಜೀವನ ನಾಶ ಆಗ್ತಿರೋದನ್ನ ನೋಡ್ಕೊಂಡು ನೀನ್ ಸುಮ್ನಿರ್ಬೋದೇನೋ, ಆದ್ರೆ ನನ್ ಮಗನ್ ಜೀವನ ಹಾಳಾಗ್ತಿರೋದನ್ನ ನೋಡ್ಕೊಂಡು ನಾನ್ ಸುಮ್ನಿರಕ್ಕಾಗಲ್ಲ. ನಾನ್ ಜೀವಂತವಾಗಿರೋವರೆಗೂ ಪರ್ಣಿಕಾ ಜೊತೆ ಯಾವುದೇ ಕಾರಣಕ್ಕೂ ಮದುವೆ ನಡೆಯಲ್ಲ. ಹಾಗಿದ್ರೆ ನಾನು ಸತ್ರೇನೆ ಈ ಸಮಸ್ಯೆ ಪರಿಹಾರ ಅನ್ಸುತ್ತೆ. ಪುಣ್ಯ, ಇಲ್ಲಿವರೆಗೂ ನಾನು ಕೊಟ್ಟ ಮಾತನ್ನ ತಪ್ಪಿಲ್ಲ, ಹಾಗೆ ಈ ಸಲ ಕೂಡ ಕೊಟ್ಟ ಮಾತನ್ನ ತಪ್ಪಲ್ಲ. ಅನಿರುದ್ಧ್, ಅನಿರುದ್ಧ್, ಏಯ್, ಅನಿರುದ್ಧ್, ಏನ್ ಮಾಡ್ತಿದ್ಯೋ? ಅನಿರುದ್ಧ್, ಎಂತ ಕೆಲಸ ಮಾಡ್ಕೋತಿದ್ಯೋ? ಹುಚ್ಚ ನಿನ್ಗೆ? ನಿನ್ನ ಮೇಲೆ ಆಸೆ ಇಟ್ಕೊಂಡು ಬದುಕ್ತಾ ಇರೋ ನಾವೆಲ್ಲ ಏನಾಗ್ಬೇಕು ಕಣೋ? ಅನಿರುದ್ಧ್, ಇವಾಗ ಅದನ್ನ ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ನೀವು. ನಾನು ಪುಣ್ಯಂಗೆ ಮಾತು ಕೊಟ್ಟಿದ್ದೀನಿ, ಪರ್ಣಿಕನ್ನ ಮದ್ವೆ ಮಾಡ್ಕೋತೀನಿ ಅಂತ. ಇದು ಒಂದು ವಿಷಯದಲ್ಲಿ ದಯವಿಟ್ಟು ನೀವು ನನ್ನ ತಡಿಬೇಡಿ ಅಪ್ಪ. ನೀವು ಇವಾಗ ನನ್ನ ಸಾವಿಂದ ಕಾಪಾಡ್ಬೋದು, ಆದ್ರೆ ಕೊಟ್ಟ ಮಾತನ್ನ ತಪ್ಪಿ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ. ಅನಿರುದ್ಧ್, ಲೋ, ಏನು ಮಾಡ್ತಿದ್ಯಾ ನೀನು? ಅನಿರುದ್ಧ್, ನೀನ್ ಕೂತ್ಕೋ ಪರ್ಣಿಕಾ. ಅನಿರುದ್ಧ್, ನೋಡು, ನೀನ್ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಕೂತ್ಕೋ ಪರ್ಣಿಕಾ.
ಪುರೋಹಿತ್ರೆ, ಅಮ್ಮ. ಮದ್ವೆ ಮುಂದುವರ್ಸಿ. ಆಯ್ತಮ್ಮ. ಸ್ವರೂಪಾಚಾಢ್ಯ ಕ್ರೋಧಾಕಾರಾಂಕ್ಷೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಸಾಧಿಸ್ಬಿಟ್ಟೆ. ನನ್ನ ಮಗಳು ಆಸೆ ಪಟ್ಟೋನ್ ಜೊತೆನೇ ಅವಳು ಮದುವೆ ಮಾಡಿಸ್ತಾ ಇದ್ದೀನಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನ ಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪಾಚಾಢ್ಯ ಕ್ರೋಧಾಕಾರಾಂಕ್ಷೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಓಂ ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋऽस्तु. ಮಾಂಗಲ್ಯಧಾರಣ ಮುಹೂರ್ತ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಅಯಂ ಮುಹೂರ್ತಸ್ಸು ಮುಹೂರ್ತೋऽस्तु. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಧನಂಜಯ ವರ್ಮಾ, ಜಯ ವರ್ಮಾ, ಜಯ ವರ್ಮಾ. ಸರ್ವನಾಶ ಮಾಡ್ಬಿಟ್ಯಲ್ಲೋ. ಇನ್ ಸ್ವಲ್ಪ ಹೊತ್ತಲ್ಲಿ ನನ್ನ ಮಗಳು ಈ ಮನೆಗೆ ಸೊಸೆ ಆಗ್ಬಿಡ್ತಾ ಇದ್ಲು. ಅಪ್ಪ, 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 ನಾನ್ ನಿಮ್ ಪುಣ್ಯ ಅಪ್ಪ, ನಿಮ್ ಪುಣ್ಯ ಅಪ್ಪ. ಪುಣ್ಯ ಅಪ್ಪ. ಪುಣ್ಯ, ಪುಣ್ಯ, ಅಮ್ಮ ಪುಣ್ಯ. ನನ್ ಬಂಗಾರ, ನನ್ ಪುಣ್ಯ. ಬಾಮ್ಮ, ಬಾಮ್ಮ. ಅಮ್ಮ ಪುಣ್ಯ, ಇಲ್ಲಿ ಈ ರಾಕ್ಷಸರ ಜೊತೆ ಇದೆಯೇನಮ್ಮ?
ಇವ್ರ ವಂಶನೇ ರಾಕ್ಷಸರ ವಂಶಮ್ಮ. ನಿನ್ನ ಹೆತ್ತು ತಾಯಿನ ಸಾಯಿಸಿದ್ದು ಈ ರಾಕ್ಷಸಿನೇ. ನಮ್ ನಾಗಮ್ಮನ ಸಾಯಿಸ್ಬೇಕನ್ಕೊಂಡ್ರಮ್ಮ ಇವ್ರು ಮಾಡದೇ ಇರೋ ಪಾಪನೇ ಇಲ್ಲಮ್ಮ. ನೀನು ಪುಟ್ಟು ಮಗು ಆಗಿದ್ದಾಗ ಆಗ ಈ ರಾಕ್ಷಸರೇ ನನ್ನನ್ನು ಮೋಸ ಮಾಡಿ ಸಾಯಿಸ್ಬೇಕು ಅನ್ಕೊಂಡ್ರು. ನನ್ನ ಬಂಗಾರದಂತ ಮಗಳಿಗೆ ತಾಯಿ ಇಲ್ದಂಗ್ ಮಾಡಿದ್ರು. ಬಾಯ್ಗೆ ಬಂದಾಗೆ ಹುಚ್ಚರ ತರ ಮಾತಾಡೋದನ್ನ ನಿಲ್ಸು. ಏನ್ ಮಾತಾಡ್ದೆ ತಾಯಿ? ಪುಣ್ಯಗೋಸ್ಕರ ಬದುಕಿದ್ ನನ್ನನ್ನು ಬಂಧಿಸಿ ಸಾಯಿಸ್ಬೇಕು ಅನ್ಕೊಂಡಿದ್ ರಾಕ್ಷಸಿ. ಅತ್ತೆ, ಅವ್ರು ನಿಮ್ಮ ಹತ್ರ ಇದ್ದಾರ? ಪುಣ್ಯನ್ ಜೀವನ ಹಾಳು ಮಾಡ್ಬೇಕು ಅಂತಾನೆ ಇದ್ದೀರಾ? ಅನಿರುದ್ಧ್, ಅವನಿಗೆ ಅವಳ ಮಗಳ ಜೀವನ ಎಷ್ಟು ಮುಖ್ಯನೋ ನನಗೂ ನನ್ನ ಮಗಳ ಜೀವನ ಅಷ್ಟೇ ಮುಖ್ಯ. ನಿಮಗೆ ನಿಮ್ ಜೀವನನೇ ಮುಖ್ಯ. ನಮ್ ಜೀವನ ಏನಾದ್ರೂ ಪರವಾಗಿಲ್ಲ ನಿಮ್ಗೆ. ಅಮ್ಮ, ಇವ್ರ ಕಣಕಣದಲ್ಲೂ ವಿಷಾನೇ ತುಂಬಿದೆ. ಇವ್ರ ಮನ್ಸಲ್ಲಿ ಬರೀ ತಂತ್ರ ಕುತಂತ್ರನೇ ತುಂಬ್ಕೊಂಡ್ಬಿಟ್ಟಿದ್ಯಮ್ಮ. ಏನ್ ಮಾತಾಡ್ತಿದ್ಯೋ? ಇವತ್ತು ನನ್ನ ಕೈಯಾರೆ ನಿನ್ನ ಸಾಯಿಸ್ತೇ ಬಿಡಲ್ಲ. ಅಪ್ಪ, ನಿಲ್ಸಿ. ಮೊದಲು ನನ್ನನ್ನು ಸಾಯಿಸಿ, ಆಮೇಲೆ ಬೇಕಾದ್ರೆ ನಮ್ಮ ಅಪ್ಪನ ಮೇಲೆ ಕೈ ಮಾಡಿ. ನಮ್ಮಮ್ಮನ್ ಸಾಯಿಸಿದ್ರಿ, ನಮ್ಮಪ್ಪನ ಸಾಯಿಸಕ್ ನೋಡಿದ್ರಿ. ಇವಾಗ ನನ್ನನ್ನು ಸಾಯಿಸಿ, ನಮ್ಮಪ್ಪನ್ ಸಾಯಿಸಿ. ಸಾಯಿಸಿ 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 ಸಾಯಿಸಿ. ಅಣ್ಣ, ನನ್ನ ಮಾತು ಕೇಳಿ. ಯಾವತ್ತೂ ನಡೆದಿರೋ ಘಟನೆಗಳಿಗೆ, ತಪ್ಪುಗಳಿಗೆ ಈಗ ಮಕ್ಕಳ ಭವಿಷ್ಯನ ನಾಶ ಮಾಡೋದು ಸರಿನಾ ಹೇಳಿ? ನಿಮ್ ಮನೆಗೆ ಸೊಸೆಯಾಗಿ ಬಂದ್ ಮರುಕ್ಷಣನೇ ನನ್ನ ಮಗಳ ಜೀವನ ಸರ್ವನಾಶ ಆಗೋಗುತ್ತೆ. ಅಷ್ಟೇನೆ ಹೊರತು ಈ ಮದುವೆ ನಿಂತೋಗೋದ್ರಿಂದಲ್ಲ. ಇಷ್ಟು ದಿನ ನನ್ನ ಮಗಳು ಅನುಭವಿಸಿದ ಕಷ್ಟಗಳು ಸಾಕು. ಬೇಡ ತಾಯಿ, ನಿಮಗೂ ನಿಮ್ ಕುಟುಂಬಕ್ಕೂ ಒಂದು ದೊಡ್ಡ ನಮಸ್ಕಾರ. ಪರಮೇಶ, ಯಾವತ್ತು ಯಾರತ್ರನೂ ಏನೂ ಕೇಳದೇ ಇರೋ ಈ ಧನಂಜಯ ವರ್ಮ ಮೊದಲನೇ ಸಲ ನನ್ನ ಮಗನಿಗೋಸ್ಕರ ಕೇಳ್ತಾ ಇದ್ದೀನಿ. ಗತಂಗತಃ ಆಗಿರೋ ತಪ್ಪನ್ನ ಕ್ಷಮಿಸ್ಬಿಟ್ಟು ಕೂತ್ಕೊಂಡ್ರೆ ತಪ್ಪೊಪ್ಪಿಗೆ ಆಗುತ್ತೆ. ದ್ವೇಷ ಪ್ರತೀಕಾರ ಪಕ್ಕಕ್ಕಿಟ್ಟು ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಅವ್ರಿಗೆ ಮದುವೆ ಮಾಡೋಣ. ನನ್ನ ಮಾತು ಕೇಳು ಪರಮೇಶ. ಆಹಾ ಆಹಾ, ನೀನು ಕೂಡ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ವರ್ಮ? ನೀನ್ ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಅದ್ರ ಹಿಂದೆ ಯಾವುದೋ ಒಂದು ಕುತಂತ್ರ ಇದ್ದೇ ಇರುತ್ತೆ. ನಿನ್ನನ್ನ ನಂಬಿ ನನ್ನ ಮಗಳನ್ನ ನೀನ್ ಸೊಸೆಯಾಗಿ ಮಾಡಿ ಅವಳ ಜೀವನನ ನಾನು ಹಾಳು ಮಾಡಕ್ ಬಿಡಲ್ಲ. ಬಾರಮ್ಮ, ನಿಂತ್ಕೊಳ್ಳಿ. ನಿಜವಾಗ್ಲೂ ನಿನ್ನನ್ನು ಬಿಟ್ಟು ಹೋಗ್ತೀಯ ಪುಣ್ಯ? ಹೌದಪ್ಪ, ನಿಮ್ ಕುಟುಂಬದಿಂದ ನಾವು ಎಲ್ಲಾದ್ರೂ ತುಂಬಾ ದೂರ ಹೋಗಿ ನೆಮ್ಮದಿಯಿಂದ ಜೀವನ ಮಾಡ್ತೀವಿ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ನಿಮ್ಮ ನೆರಳು ಕೂಡ ನನ್ನ ಮಗಳ ಮೇಲೆ ಬೀಳೋದಕ್ಕೆ ನಾನು ಬಿಡಲ್ಲ. ಅಪ್ಪ, ಅನಿರುದ್ಧೇನು ಹೇಳ್ಬೇಡಿ ಅಪ್ಪ. ಅನಿರುದ್ಧ್ ತುಂಬಾ ಒಳ್ಳೆಯವನು. ನಾನಂದ್ರೆ ಪ್ರಾಣ ಅಪ್ಪ. ನನಗೋಸ್ಕರ ಎಷ್ಟೋ ತ್ಯಾಗಗಳು ಮಾಡಿದಾನೆ. ನನ್ನ ಹುಚ್ಚಂತರ ಪ್ರೀತಿಸ್ತಿದ್ದಾನಪ್ಪ. ಅಮ್ಮ ಪುಣ್ಯ, ನಿಜವಾಗ್ಲೂ ನಿಮ್ ಪ್ರೀತಿ ನಿಷ್ಕಲ್ಮಶವಾಗಿದ್ರೆ ಇಷ್ಟು ದಿನ ಆದ್ಮೇಲೆ ನಮ್ಮಿಬ್ರನ್ನ ಆ ದೇವ್ರು ಹೇಗೆ ಒಂದ್ ಮಾಡಿದ್ನೋ ಹಾಗೆ ನಿಮ್ಮಿಬ್ಬರನ್ನು ಕೂಡ ಒಂದ್ ಮಾಡ್ತಾನಮ್ಮ. ಅಲ್ಲಿವರೆಗೂ ನಾವು ಇವರಿಂದ ದೂರನೇ ಇರೋಣಮ್ಮ. ನನ್ನ ಮಾತು ಕೇಳಮ್ಮ, ನಡಿಯಮ್ಮ. ನನ್ನ ಮಾತು ಕೇಳಿ ಪುಣ್ಯ.